ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸೀಸನ್ 12 ರಿಯಾಲಿಟಿ ಶೋ ನಡೆಸಿಕೊಡೋದು ಪಕ್ಕಾ ಆಗಿದೆ. ಸೆಪ್ಟೆಂಬರ್ 2ರಂದು ಸುದೀಪ್ ಅವರ ಹುಟ್ಟುಹಬ್ಬ. ಬಿಗ್ ಬಾಸ್ನಿಂದ ದೊಡ್ಡದಾದಂತಹ ಘೋಷಣೆ ಆಗಲಿದೆ ಅಂತ ತಿಳಿದು ಬಂದಿದೆ. ಈ ಬಾರಿ ಸುದೀಪ್ ಅವರು ಹುಟ್ಟುಹಬ್ಬದಂದೇ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿಗಲಿದೆ. ಬಿಗ್ ಬಾಸ್ ಬಗ್ಗೆ ಏನು ಅಪ್ಡೇಟ್ ಸಿಗಬಹುದು ಅಂತ ಎಲ್ಲರಿಗೂ ಕುತೂಹಲ ಹೆಚ್ಚಾಗಿದೆ. ಬಿಗ್ ಬಾಸ್ ಸೀಸನ್ 11ನ್ನ ಸುದೀಪ್ ಅವರು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಲ್ಲಿ ಮುಂದಿನ ಸೀಸನ್ನಿಂದ ನಿರೂಪಣೆ ಮಾಡಲ್ಲ ಅಂತ ಹೇಳಿದ್ರು. ಇದು ಬಿಗ್ ಬಾಸ್ ಅಭಿಮಾನಿಗಳಿಗೆ ಆಘಾತವನ್ನೇ ನೀಡಿತ್ತು. ಆದರೆ ಸುದೀಪ್ ಅವರು ಅಸಮಾಧಾನಗಳನ್ನು ನಿವಾರಣೆ ಮಾಡಿ ಮತ್ತೆ ಅವರನ್ನು ಬಿಗ್ ಬಾಸ್ಗೆ ಕರೆತರುವಲ್ಲಿ ಆಯೋಜಕರು ಯಶಸ್ವಿಯಾಗಿದ್ದಾರೆ. ಇನ್ನು 4 ಸೀಸನ್ಗಳವರೆಗೂ ಸುದೀಪ್ ಅವರೇ ಬಿಗ್ ಬಾಸ್ ನಡೆಸಿಕೊಳ್ಳೋದು ಪಕ್ಕಾ ಆಗಿದೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅವಧಿಯಲ್ಲೇ ಬಿಗ್ ಬಾಸ್ ಶುರುವಾಗುತ್ತೆ. ಅದೇ ತಿಂಗಳಲ್ಲಿ ಸುದೀಪ್ ಅವರ ಹುಟ್ಟುಹಬ್ಬ ಇದೆ. ಈ ಬಾರಿ ಹೊಸತನದೊಂದಿಗೆ ಬಿಗ್ ಬಾಸ್ ವೇದಿಕೆ ಸಜ್ಜಾಗ್ತಾ ಇದೆ. ಬಿಗ್ ಬಾಸ್ ಹೊಸ ಲೋಗೋ ರಿವೀಲ್ ಮಾಡಿದಂತಹ ಕಲರ್ಸ್ ಕನ್ನಡ ವಾಹಿನಿ ಬೇರೆ ಯಾವುದೇ ಅಪ್ಡೇಟ್ ಅನ್ನ ನೀಡಿಲ್ಲ. ಸುದೀಪ್ ಅವರ ಹುಟ್ಟುಹಬ್ಬದಂದೇ ಬಿಗ್ ಬಾಸ್ನಿಂದ ಒಂದು ಘೋಷಣೆ ಹೊರಬೀಳುತ್ತೆ ಅಂತ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಆರಂಭದ ದಿನಾಂಕವೂ ಸಹ ಅದೇ ದಿನ ತಿಳಿಸಲಾಗುತ್ತೆ ಅಂತ ಕೇಳಿ ಬರ್ತಾ ಇದೆ. ವರದಿಗಳ ಪ್ರಕಾರ ಸೆಪ್ಟೆಂಬರ್ 28ರಂದು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಕೂಡ ನಡೆಯಲಿದೆ. 29ರಿಂದ ಸ್ಪರ್ಧಿಗಳ ಅಸಲಿ ಆಟ ಶುರುವಾಗುವ ಸಾಧ್ಯತೆ ಇದೆ. ಆದರೆ ಯಾವೆಲ್ಲ ಸ್ಪರ್ಧಿಗಳು ಈ ಸೀಸನ್ನಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಇದಕ್ಕೆ ಉತ್ತರ ಪ್ರೊಮೋದಲ್ಲಿ ಸಿಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಬೇರೆ ಭಾಷೆಯ ಬಿಗ್ ಬಾಸ್ ಕಾರ್ಯಕ್ರಮಗಳಿಗೆ ಕೊಡುವಂತಹ ಆದ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ ಅಂತ ಸುದೀಪ್ ಅವರು ನೇರವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಅದೇ ಕಾರಣಕ್ಕೆ ಈ ಸೀಸನ್ನಲ್ಲಿ ಕನ್ನಡಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ನೀಡಲಾಗಿದೆ. ಇನ್ನು ಬಿಗ್ ಬಾಸ್ ಮನೆ ವಿಭಿನ್ನವಾಗಿರಲಿದೆ ಅಂತ ಹೇಳಲಾಗ್ತಿದೆ. ಇನ್ನು ಇವೆಲ್ಲ ಪ್ರಶ್ನೆಗಳಿಗೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ದಿನವೇ ಉತ್ತರ ಸಿಗಬಹುದು ಎನ್ನುವ ಕುತೂಹಲ ಹೆಚ್ಚಾಗಿದೆ. ಕಾದು ನೋಡೋಣ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋದನ್ನ. ಈ ಅಪ್ಡೇಟ್ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.